ಈಗ ಚಕ್ಷುರ್ಮತಿಯ ವಿಭಾಗ. ಒಂದೊಂದೇ ಭಾವಚಿತ್ರಗಳನ್ನ ಕೊಡ್ತಾ ಹೋಗ್ತೀನಿ. ಇವರ ಒಂದು ಸಮಸ್ಯೆಗೆ ಸೂಕ್ತವಾದಂತಹ ಪರಿಹಾರವನ್ನ ತಿಳಿಸ್ಕೊಡಿ. ಖಂಡಿತ. ಮೊದಲನೆಯ ಭಾವಚಿತ್ರ ಬೆಂಗಳೂರಿನಿಂದ ರಂಜಿತ್ ಅವರು ಕಳಿಸಿದ್ದಾರೆ. ರಂಜಿತ್ ಅವರು ಕಳಿಸಿರ್ತಕ್ಕಂತಹ ಭಾವಚಿತ್ರ ಈ ಕಣ್ಣು ರೇಖೆಗಳಲ್ಲಿ, ಕಣ್ಣು ರೇಖೆಗೂ ಮುಂಚಿತವಾಗಿ ನಿಮ್ಮ ಕಣ್ಣು ಹುಬ್ಬಿನ ಒಂದು ರೇಖೆಗಳಂತ ಏನಿದೆ, ಈ ಹುಬ್ಬಿನ ಎರಡೂ ಭಾಗದ ಮಧ್ಯಭಾಗದಲ್ಲೂ ಸಹಿತ ಕೇಶಗಳಿದೆ. ಇದು ಸಾಕಷ್ಟು ಜನಕ್ಕೆ ಒಂದು ಡೌಟ್ ಇದೆ, ಈ ತರ ಇದ್ದಾಗ ನಮಗೆ ಯಾವ ತರಹ ಇದರ ಸಮಸ್ಯೆಗಳು ಜಾಸ್ತಿನಾ? ಯಾಕೆಂದ್ರೆ ಎರಡು ಹುಬ್ಬುಗಳು ಒಂದಾಗ್ತಕ್ಕಂತಹದ್ದು. ಆ ಹುಬ್ಬಿನ ಮಧ್ಯಭಾಗದಲ್ಲಿ ಒಂದು ಸುಳಿ ತರಹ ಇರುತ್ತೆ, ಅಂದ್ರೆ ಅಲ್ಲೇ ಒಂದು ವೃತ್ತಾಕಾರ ಇರ್ತಕ್ಕಂಥದ್ದು. ಈ ತರಹ ಇರುವಂಥ ವ್ಯಕ್ತಿಗಳಿಗೆ ಸಾಧ್ಯವಾದಷ್ಟು ಬರೀ ಸಮಸ್ಯೆಗಳಂತಕ್ಕಂಥ ಸೆರೆಮಲೆನೇ ಹೊತ್ಕೋಬೇಕಾಗತ್ತೆ. ಈ ಪ್ರಕಾರ ಕಣ್ಣು ಹುಬ್ಬುಗಳ ಮಧ್ಯಭಾಗದಲ್ಲಿ ಚಕ್ರಾಕಾರವಾಗಿದ್ದರೆ ಆ ಚಕ್ರ ಖಂಡಿತವಲ್ಲ ಪ್ರತಿಯೊಬ್ಬರಿಗೂ ಕಂಡು ಬರುತ್ತೆ. ಅತಿಯಾದಂತಹ ಕೋಪ ಇರತಕ್ಕಂಥದ್ದು, ಮನಸ್ತಾಪ ಬರ್ತಕ್ಕಂಥದ್ದು, ಮತ್ತು ವಿದ್ಯೆನಲ್ಲಿ ಎಲ್ಲೋ ಒಂದು ಕಡೆ ಅವರು ಸರಿಯಾದ ರೀತಿ ವಿದ್ಯಾಭ್ಯಾಸನ ಪರಿಪಕ್ವವಾಗಿ ಮಾಡ್ಕೊಳ್ಳೋಕೆ ಆಗದಿರತಕ್ಕಂಥದ್ದು, ಮತ್ತು ಇವರ ಉದ್ಯೋಗ ಸ್ಥಾನಕ್ಕೆ ಬಂದಾಗೂ ಸಹಿತ ಉದ್ಯೋಗಕ್ಕಾಗಿ ಆಚೆ ಕಡೆ ಓಡಾಡುವಾಗ ಸಹಿತ ಹಣಕಾಸಿನ ಇಕ್ಕಟ್ಟಿಗೆ ಬಹಳಷ್ಟು ಒದ್ದಾಡುವಂಥದ್ದು ಸಹಿತ ಈ ರೇಖೆಗಳಲ್ಲಿ ಕಂಡು ಬರುತ್ತೆ. ಇದನ್ನು ಪರಿಹರಿಸ್ಕೊಳ್ಬೇಕಾದ್ರೆ ವಿದ್ಯಾಧಿದೇವತೆ ಶಾರದಾಂಬನವ್ರನ್ನ ಅಂದ್ರೆ ಶಾರದಾದೇವಿನ ಪ್ರತಿ ದಿವಸ ಕನಿಷ್ಠ ಪಕ್ಷ 21 ದಿವಸನಾದರೂ ಶಾರದಾದೇವಿಯ ಮೂಲ ಮಂತ್ರನ ಜಪಿಸ್ತಕ್ಕಂಥದ್ದು, ಅಥವಾ ಬಿಳಿ ಹೂವನ್ನು ತೆಗೆದುಕೊಂಡು ಶಾರದಮ್ಮನವರ ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಈ ತರಹ ದೋಷಗಳು ದೂರ ಆಗುತ್ತೆ. ಅವರ ಮುಂದಿನ ಜೀವನಕ್ಕೆ ಒಂದು ಒಳ್ಳೆ ಬೆಳಕಾಗತ್ತೆ. ಒಳ್ಳೆಯದಾಗಲಿ. ಮೈಸೂರಿನಿಂದ ಪದ್ಮಾವತಿ ಅವರು ತಮ್ಮ ಒಂದು ಭಾವಚಿತ್ರವನ್ನ ಕಳಿಸಿದ್ದಾರೆ. ಪದ್ಮಾವತಿಯವರೇ, ನಿಮ್ಮ ಕಣ್ಣು ರೇಖೆಗಳ ಪ್ರಕಾರ ತಿಳಿದ್ರೆ ಸಮಸ್ಯೆ ಅಂತಕ್ಕಂಥದ್ದು ಬಹಳಷ್ಟು ಸಮಸ್ಯೆಯಾಗಿ ಒಂದು ಸೂಕ್ತವಾದಂತಹ ಪರಿಹಾರ ಸಿಗ್ತಿಲ್ಲ ಅಂತಕ್ಕಂಥದ್ದನ್ನು ನಿಮ್ಮ ಕಣ್ಣುಗಳಲ್ಲೇ ತುಂಬಿಸಿ ಕಳಿಸಿದ್ದೀರಿ. ಇಲ್ಲಿ ಮತ್ತೊಂದು ವಿಶೇಷ ಏನಂದ್ರೆ, ನಿಮ್ಮ ರೇಖೆಗಳಲ್ಲಿ ಕಳೆದ 18 ವರ್ಷಗಳಿಂದ ಸತತವಾದಂಥ ರೀತಿ ನಿಮ್ಮಲ್ಲಿ ಏನೋ ಒಂದು ಸಮಸ್ಯೆಗೆ ಈಡಾಗ್ತಕ್ಕಂಥದ್ದು, ಒಂದಲ್ಲ ಒಂಥರ ತೊಂದರೆಗಳಿಗೆ ಈಡಾಗಿರ್ತಕ್ಕಂಥದ್ದು. ಯಾವ ಕೆಲಸ ಮಾಡಬೇಕು ಬಿಡಬೇಕು ಅನ್ನೋದ್ರ ಬಗ್ಗೆ ನೀವು ಚಿಂತನೆ ಮಾಡಲಿಕ್ಕೂ ಆಗ್ತಾ ಇಲ್ಲ ನಿಮ್ಮ ಪರಿಸರ. ಬಹುಶಃ ಇದು ವಾಸ್ತುವಿಗೆ ಸಂಬಂಧಪಟ್ಟಂಗಿರಬಹುದು, ಅಥವಾ ಮನೆ ಪರಿಸರದಲ್ಲಿ ಬೇರೆ ಏನಾದ್ರು ತೊಂದರೆಗಳಿರಬಹುದು. ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ತಕ್ಕಂಥದ್ದು ಉತ್ತಮ. ಮತ್ತೆ ತತ್ಸಮಾನ ನಿಮಗೆ ಆರೋಗ್ಯ ಸ್ಥಿತಿನೂ ಸಹಿತ ಅಷ್ಟು ಸಮಂಜಸವಾಗಿರಲ್ಲ. ಬಹುಶಃ ಆರೋಗ್ಯದಲ್ಲಿ ಅತಿಯಾದಂತಹ ರೀತಿ ಕಾಲು ನೋವು, ಮೊಣಕಾಲಿನಿಂದ ನರಳ್ತಾ ಇರತಕ್ಕಂಥದ್ದು, ಅಥವಾ ಭುಜಗಳ ನೋವು ಜಾಸ್ತಿ ಇರತಕ್ಕಂಥದ್ದಾಗಿರ್ಬೋದು. ಮತ್ತೆ ಗರ್ಭಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಗರ್ಭಾಶಯದಲ್ಲಿ ಗರ್ಭಕೋಶದಲ್ಲಿ ಏನಾದ್ರು ತೊಂದರೆಗಳಿರ್ಬೋದು, ಅಥವಾ ಅತಿಯಾದಂತಹ ಹೊಟ್ಟೆ ನೋವು ಬರುವಂಥದ್ದು ಇರ್ಬೋದು. ಈ ಪ್ರಕಾರವಾದಂಥ, ಯಾಕೆಂದ್ರೆ ಚಂದ್ರ ಮತ್ತೆ ಶುಕ್ರ ಇರತಕ್ಕಂಥ ರೇಖೆಗಳು ಇಲ್ಲಿ ಆ ಪ್ರಕಾರವಾಗಿದೆ. ಹಾಗೆ ನಿಮ್ಮ ಜಾತಕದಲ್ಲಿ ಶುಕ್ರ ಮತ್ತೆ ಶನಿ ಇರ್ತಕ್ಕಂಥದ್ದು, ಶುಕ್ರ ಮತ್ತು ಶನಿಯ ಕೇಂದ್ರ ಆ ಸ್ಥಾನಗಳಿದೆ, ಆತನ ದೃಷ್ಟಿಕೋನಗಳಿದೆ ನಿಮ್ಮ ಜಾತಕದ ಮೇಲೆ, ನಿಮ್ಮ ಮುಖಲಕ್ಷಣದ ಮೇಲೆ ಇರತಕ್ಕಂಥದ್ರಿಂದ ಸಾಕಷ್ಟು ಸಮಸ್ಯೆಗಳಿಗೆ ಈಡಾಗ್ತಕ್ಕಂಥದ್ದು. ಆರೋಗ್ಯ ಏನು ಪಡಿಸೋರು ಎಂಥದೇ ಒಂದು ಡಾಕ್ಟರ್ ವೈದ್ಯರ ಸಲಹೆ ತೆಗೆದುಕೊಂಡು ಸಹಿತ ಆರೋಗ್ಯ ಗುಣವಾಗ್ತಾ ಇಲ್ಲ ಅಂತಕ್ಕಂಥದ್ದು ಮೊದಲಿಂದ ಬಂದಿರತಕ್ಕಂಥದ್ದು ನಿಮ್ಮಲ್ಲಿ. ಇದನ್ನ ಪರಿಹರಿಸ್ಕೊಳ್ಳೋದಕ್ಕೋಸ್ಕರ ಬೆಲ್ಲದಿಂದ ಮಾಡತಕ್ಕಂಥ ಅನ್ನ ಚೆನ್ನಾಗಿ ಪ್ರಾರ್ಥನೆ ನೋಡಿ. ಪೌರ್ಣಮಿ ದಿವಸ ಕನಿಷ್ಠ ಪಕ್ಷ 3 ಅಥವಾ 4 ಪೌರ್ಣಮಿ ಬೆಲ್ಲದಿಂದ ಮಾಡಿರ್ತಕ್ಕಂಥ ಅನ್ನ, ಬಿಳಿ ಎಕ್ಕದ ಹೂವು ಮತ್ತೆ ಗರ್ಕೆ, ಇದನ್ನ ಯಾವ್ದಾದ್ರು ಶಕ್ತಿ ದೇವಸ್ಥಾನಕ್ಕೆ ತೆಗೆದುಕೊಂಡೋಗಿ ನೈವೇದ್ಯ ಮಾಡಿಸಿ ಆ ಹೂವು ಮತ್ತೆ ಗರ್ಕೆಯನ್ನ ತಾಯಿಗೆ ಅಲ್ಲಿ ಪ್ರಾರ್ಥನೆ ಮಾಡಿ ಆ ತಾಯಿ ಪಾದಕ್ಕೆ ಅರ್ಪಿಸ್ಬಿಡಿ. ಆ ಒಂದು ಗುಡಾನ್ನ ಅಂತ ಏನು ಹೇಳಿದ್ವಿ ಬೆಲ್ಲದನ್ನ ನೈವೇದ್ಯ ಮಾಡಿಸಿ ಅಲ್ಲಿ ಇರ್ತಕ್ಕಂಥ ಒಂದು 10 ಜನಕ್ಕೆ ಒಂದು ಗುಡಾನ್ನ ಹಂಚೋದ್ರಿಂದ ಈ ಸಮಸ್ಯೆಗಳಿಂದ ಹೊರಗಡೆ ಬರ್ಬೋದು ನೀವು. ಮತ್ತೆ ಮನೆ ಪರಿಸರದಲ್ಲಿ ಸಾಧ್ಯವಾದಷ್ಟು ಮನೆಯನ್ನು ಸ್ವಲ್ಪ ವಾಸ್ತು ಶುದ್ಧಿ ಮಾಡ್ಕೊಳ್ಳಿ. ಗೋಮೂತ್ರ ಗೋಮಯದಿಂದ ಶುದ್ಧಿ ಮಾಡ್ಕೊಳ್ಳಿ. ಆಗಾಗ ಸ್ವಲ್ಪ ಈ ಸುಣ್ಣ ಅಂತ ಏನು ಹೇಳ್ತೀವಿ, ಬಿಳಿ ಸುಣ್ಣ, ಅದನ್ನ ಮನೆ 4 ಮೂಲೆಗೂ ಸ್ವಲ್ಪ ಪ್ರೋಕ್ಷಣೆ ಮಾಡೋದ್ರಿಂದ ಮನೆಯಲ್ಲಿರ್ತಕ್ಕಂತಹ ದೋಷಗಳು ದೂರ ಆಗುತ್ತೆ. ಮಂಗಳೂರಿನ ಬಜಗೋಳಿಯಿಂದ ಅನಿಲ್ ಕುಮಾರ್ ಪಾತಾಳಿ ಅವರ ಕುಟುಂಬಸ್ಥರು ಈ ಒಂದು ಅನಿಲ್ ಕುಮಾರ್ ಅವರ ಭಾವಚಿತ್ರವನ್ನ ಕಳಿಸಿದ್ದಾರೆ. ಪ್ರಸ್ತುತ ಈತನ ಕಣ್ಣು ರೇಖೆಗಳು ನೋಡಿದಾಗ ಈಗಲೂ ಸಹಿತ ಈತ ವಾಸ್ತುವಿನಲ್ಲಿಲ್ಲ, ಅಂದ್ರೆ ಮನೆಯಲ್ಲಿಲ್ಲ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈ ಕಣ್ಣು ರೇಖೆಗಳಲ್ಲಿ ಈತ ಈಗ ಸಾಕಷ್ಟು ಸಮಸ್ಯೆಗಳಲ್ಲಿದ್ದಾನೆ. ಸಮಸ್ಯೆ ಅಂತಕ್ಕಂಥದ್ದು ಹೇಗಿರುತ್ತೆ ಅಂದರೆ, ವ್ಯಕ್ತಿಗತವಾಗಿ ಈತ ಏನು ಕೆಲಸ ಮಾಡೋದಕ್ಕೊಳ್ರು ಕಷ್ಟಕರವಾಗಿರ್ತಕ್ಕಂಥದ್ದು, ಮತ್ತು ಈತನ ಆರೋಗ್ಯದಲ್ಲೂ ಸಹಿತ ಬಹಳಷ್ಟು ಹೆಚ್ಚು ಕಮ್ಮಿ ಇರತಕ್ಕಂಥದ್ದು. ಶನಿಯಿಂದ ಕೂಡ ಅಂದರೆ ಈ ಜಾತಕಸ್ಥನಿಗೆ ಸಾಮಾನ್ಯಕ್ಕೆ 7.5 ನಡೀತಾ ಇರಬೇಕು, ಅಂದರೆ ಶನಿಕಾಟ ನಡೆಯುವಂತಹ ಕಾಲ. ಹಾಗಾಗಿ ಮನೆ ಮಠ ಬಿಟ್ಟು ಆಚೆ ಹೊರಡತಕ್ಕಂಥದ್ದು, 12 ವರ್ಷ 9 ವರ್ಷ ಮನೆಯಿಂದ ಆಚೆ ಹೊರಟುಬಿಡ್ತಾರೆ ಇಂಥ ಸನ್ನಿವೇಶಗಳಲ್ಲಿ. ಈತನ ಜಾತಕದಲ್ಲಿ ಮತ್ತೆ ಮೇಲೆ ಮೇಲೆ ಪೆಟ್ಟು ತಿನ್ನುವಂತಹ ಯೋಗ ಜಾಸ್ತಿ ಇದೆ. ಹಾಗಾಗಿ ಚಿಕ್ಕ ಪುಟ್ಟ ವಿಷಯಗಳನ್ನು ಅಷ್ಟೇ ಮನಸ್ಸಿಗೆ ಆಳವಾಗಿ ತಗೊಳ್ಳೋದ್ರಿಂದ ಆತ ತಾನು ಯಾರಿಗೇನು ತೀರ್ಮಾನ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಮಾಡ್ತಕ್ಕಂಥ ಕೆಲಸಗಳು ಕೈ ಕೊಡೋದೇ ಜಾಸ್ತಿ ಆಗಿರುತ್ತೆ. ಆದರೆ ವ್ಯಕ್ತಿಗತವಾಗಿ ಈ ವ್ಯಕ್ತಿ ಮನೆಗೆ ಬಹಳಷ್ಟು ಕಷ್ಟಗಳನ್ನೇ ತರ್ತಾ ಇರ್ತಾನೆ. ಮನೆ ಪರಿಸರದಲ್ಲೂ ಸಾಕಷ್ಟು ನೋವಿನಿಂದನೇ ಕೂಡಿರ್ತಾರೆ ಅಂತಲೇ ಹೇಳ್ಬೋದು.